ನಟ ದರ್ಶನ್ ಭವಿಷ್ಯ ಹೇಳಲಿಲ್ಲ ಕೋಡಿ ಮಠದ ಸ್ವಾಮೀಜಿ. ದರ್ಶನ್ ಭವಿಷ್ಯದ ಬಗ್ಗೆ ಮಾತನಾಡಲು ಒಪ್ಪಲಿಲ್ಲ ಸ್ವಾಮೀಜಿ. ನಟ ದರ್ಶನ್ ಭವಿಷ್ಯವನ್ನ ಹೇಳಲಿಲ್ಲ ಕೋಡಿ ಮಠದ ಸ್ವಾಮೀಜಿ. ದರ್ಶನ್ ಭವಿಷ್ಯದ ಬಗ್ಗೆ ಮಾತನಾಡಲು ಕೂಡ ಸ್ವಾಮಿಗಳು ಒಪ್ಪಲಿಲ್ಲ. ದರ್ಶನ್ ಪ್ರಕರಣ ಕೋರ್ಟ್ನಲ್ಲಿದೆ, ನಾವು ಮಾತನಾಡಬಾರದು. ಆದ್ರೆ ದರ್ಶನ್ ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂದ್ರು ಸ್ವಾಮಿಗಳು. ದರ್ಶನ್ ರಾಜಕೀಯಕ್ಕೆ ಬರ್ತಾರಾ ಬರಲ್ವಾ ಅನ್ನೋದನ್ನು ಕೂಡ ಹೇಳಲಿಲ್ಲ. ದರ್ಶನ್ ಮೊದಲು ಜೈಲಿನಿಂದ ಹೊರಬರ್ಲಿ, ಆಮೇಲೆ ನೋಡೋಣ. ಕುತೂಹಲ ಮೂಡಿಸಿದಂತಹ ಕೋಡಿ ಮಠದ ಸ್ವಾಮೀಜಿಗಳ ಮಾತು. ಸಿಂಹಪುರಿಯ ಸಿಂಹ ಸಿನಿಮಾ ಕಾರ್ಯಕ್ರಮಕ್ಕೆ ಬಂದಿದ್ದಂತಹ ಸ್ವಾಮೀಜಿಗಳನ್ನ ಮಾತನಾಡಿಸಿದಾಗ ದರ್ಶನ್ ಭವಿಷ್ಯ ಹೇಳಲ್ಲ ಅಂದಿದ್ದಾರೆ. ದರ್ಶನ್ ಭವಿಷ್ಯದ ಬಗ್ಗೆ ಏನು ಕೂಡ ಮಾತನಾಡೋಕೆ ಸ್ವಾಮಿಗಳು ಒಪ್ಪಲಿಲ್ಲ. ಸದ್ಯ ಪ್ರಕರಣ ಕೋರ್ಟ್ನಲ್ಲಿದೆ, ನಾವು ಮಾತನಾಡಬಾರದು. ದರ್ಶನ್ ಅವರಿಗೆ ದೇವರು ಒಳ್ಳೇದು ಮಾಡ್ಲಿ ಅಂತ ಹರಿಸಿದ್ರು. ದರ್ಶನ್ ರಾಜಕೀಯಕ್ಕೆ ಬರ್ತಾರಾ ಬರಲ್ವಾ ಅನ್ನೋದನ್ನು ಕೂಡ ಸ್ವಾಮೀಜಿ ಹೇಳಲಿಲ್ಲ. ಅದು ಕೋರ್ಟಿನ ಮುಂದೆ ಇರೋ ವಿಷಯ, ನ್ಯಾಯಾಲಯ ಮುಂದೆ ಇರೋ ವಿಷಯವನ್ನು ನುಡಿಬಾರ್ದು. ಯಾಕಂದ್ರೆ ನ್ಯಾಯಾಲಯಕ್ಕೆ ನಾವು ವಿರುದ್ಧ ಹೋದಂಗೆ ಆಗ್ತದೆ. ನ್ಯಾಯಾಲಯ ಏನು ತೀರ್ಮಾನ ಆಗುತ್ತೆ ನಾವೆಲ್ಲರೂ ಒಪ್ಪಿಕೊಳ್ಳೇಬೇಕು ಅಲ್ವೇ? ದೇವರು ಒಳ್ಳೇದು ಮಾಡಲಿ. ನ್ಯಾಯಾಲಯ ಮುಂದೆ ವಿಷಯಕ್ಕೆ ನಾವು ಭಯ ಹಾಕೋದಷ್ಟು ಒಳ್ಳೇದಲ್ಲ. ಯಾಕಂದ್ರೆ ನಾವು ಸರ್ವಸಂಗ ಪರಿತ್ಯಾಗಗಳ ಜೀವನದಲ್ಲಿರೋದ್ರಿಂದ ಯಾರಿಗೂ ಅಪಮಾನ ಮಾಡಲಿಕ್ಕೆ, ನೋವು ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಎಲ್ಲರಿಗೂ ಒಳ್ಳೇದಾಗಲಿ. ನ್ಯಾಯಾಲಯ ಏನು ಹೇಳುತ್ತೆ ಅದನ್ನು ಪ್ರಜಾಪ್ರಭುತ್ವ ಪಾಲಿಸಬೇಕು ಅಂತ ಭರವಸೆ ಇಟ್ಟವರು ನಾವು. ಅದು ಕೋರ್ಟಿನ ಮುಂದೆ ಇರೋ ವಿಷಯ, ನ್ಯಾಯಾಲಯ ಮುಂದೆ ಇರೋ ವಿಷಯವನ್ನು ನುಡಿಬಾರ್ದು. ಯಾಕಂದ್ರೆ ನ್ಯಾಯಾಲಯಕ್ಕೆ ನಾವು ವಿರುದ್ಧ ಹೋದಂಗೆ ಆಗ್ತದೆ. ನ್ಯಾಯಾಲಯ ಏನು ತೀರ್ಮಾನ ಆಗುತ್ತೆ ನಾವೆಲ್ಲರೂ ಒಪ್ಪಿಕೊಳ್ಳೇಬೇಕು ಅಲ್ವೇ? ದೇವರು ಒಳ್ಳೇದು ಮಾಡಲಿ. ನ್ಯಾಯಾಲಯ ಮುಂದೆ ವಿಷಯಕ್ಕೆ ನಾವು ಭಯ ಹಾಕೋದಷ್ಟು ಒಳ್ಳೇದಲ್ಲ. ಯಾಕಂದ್ರೆ ನಾವು ಸರ್ವಸಂಗ ಪರಿತ್ಯಾಗಗಳ ಜೀವನದಲ್ಲಿರೋದ್ರಿಂದ ಯಾರಿಗೂ ಅಪಮಾನ ಮಾಡಲಿಕ್ಕೆ, ನೋವು ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಎಲ್ಲರಿಗೂ ಒಳ್ಳೇದಾಗಲಿ. ನ್ಯಾಯಾಲಯ ಏನು ಹೇಳುತ್ತೆ ಅದನ್ನು ಪ್ರಜಾಪ್ರಭುತ್ವ ಪಾಲಿಸಬೇಕು ಅಂತ ಭರವಸೆ ಇಟ್ಟವರು ನಾವು. ಅದು